ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ AK ಸ್ಪೋರ್ಟ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡೋಣ ಯು ಮುಂಬಾ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ ಮತ್ತು ನೋಡೋಣ ಯಾರ್ಯಾರು ಇದ್ದಾರೆ ಅಂತ. ಟೋಟಲ್ ಯು ಮುಂಬಾ ಸ್ಕ್ವಾಡಲ್ಲಿದ್ದಾರೆ 18 ಪ್ಲೇಯರ್ಸ್, ಅಂದರೆ 2025 ಈ ಸಲ ಸ್ಕ್ವಾಡಲ್ಲಿ. ರೈಡರ್ಸ್ 5 ಪ್ಲೇಯರ್ಸ್ ಇದ್ದಾರೆ, ಮತ್ತು ಆಲ್ರೌಂಡರ್ಸ್ 5 ಪ್ಲೇಯರ್ಸು, ಮತ್ತು ಡಿಫೆಂಡರ್ಸಲ್ಲಿ ಬರ್ತಾರೆ 8 ಪ್ಲೇಯರ್ಸು. ನೋಡೋಣ. ರೈಡಿಂಗ್ನಲ್ಲಿ ಫಸ್ಟು ಅಜಿತ್ ಚೌಹಾಣ್, ಸತೀಶ್, ಅಭಿಮನ್ಯು, ರಘುವಂಶಿ, ಮುಖೇಶ್, ಸಂದೀಪ್. ನೀವು ಈ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ರೆ ಯಾರು ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಯಾರು ಕಾಣಿಸ್ತಿಲ್ಲ ಈ ಸಲ. ಮತ್ತು ಆಲ್ರೌಂಡರ್ಸಲ್ಲಿ ನೋಡೋಣ. ಮೇನ್ ಆಗಿ ಬರ್ತಾರೆ ಆಮಿರ್ ಮೊಹಮ್ಮದ್ ಜಾಫರ್ ಡಾನಿಶ್, ಇವ್ರು ಮೇನ್ ಆಲ್ರೌಂಡರ್ ಅಂತ ಹೇಳ್ಬೋದು. ನೆಕ್ಸ್ಟು ರೋಹಿತ್, ಅನಿಲ್, ಅಮರ್ಜೀತ್, ಮೊಹಮ್ಮದ್, ಇವರು ಇರಾನಿಯನ್ ಪ್ಲೇಯರು. ಆಮಿರ್ ಮೊಹಮ್ಮದ್ ಜಾಫರ್ ಡಾನಿಶ್ ಕೂಡ ಇವರು ಇರಾನಿಯನ್ ಪ್ಲೇಯರೇ. ಮತ್ತು ಡಿಫೆಂಡರ್ಸಲ್ಲಿ ಬರ್ತಾರೆ ಮೇಯ್ನಾಗಿ 3 ಪ್ಲೇಯರ್ಸ್ ಬರ್ತಾರೆ, 3 ಪ್ಲೇಯರ್ಸು. ಇವರು ಸುನಿಲ್ ಕುಮಾರ್, ಪರ್ವೇಶ್ ಬೆನ್ಸ್ವಾಲ್, ರಿಂಕು. ಮತ್ತು ನೆಕ್ಸ್ಟು ಮುಕಿಲನ್ನು, ಲೋಕೇಶ್, ದೀಪಕ್, ವಿಜಯ್ ಮತ್ತು ರವಿ. ಇಷ್ಟು ಜನ ಯು ಮುಂಬಾ ಸ್ಕ್ವಾಡ್ ಲಿಸ್ಟು. ನೋಡೋಣ ಬನ್ನಿ ಯಾರ್ಯಾರು ಮೇನು ಅಂತ. ಇದರಲ್ಲಿ ರೈಡಿಂಗ್ ವಿಭಾಗದಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಇರೋದು ಕಾಣಿಸಲ್ಲ. ಮತ್ತು ಆಲ್ರೌಂಡರ್ಸಲ್ಲಿ ಬರ್ತಾರೆ ಆಮಿರ್ ಮೊಹಮ್ಮದ್ ಜಾಫರ್ ಡಾನಿಶ್, ಇವರು ಇರಾನಿಯನ್ ಪ್ಲೇಯರು. ಮತ್ತು ಇವರು ಎರಡೂ ಕಡೆಯಿಂದ ರೈಡ್ಗಳನ್ನ ಮಾಡ್ತಾರೆ, ಅಂದರೆ ಲೆಫ್ಟ್ ರೈಡ್ ಮತ್ತು ರೈಟ್ ರೈಡ್ ಎರಡೂ ಕಡೆಯಿಂದ ಮಾಡ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಇವರು ಸೀಸನ್ 10ನಲ್ಲಿ ಗಳಿಸ್ತಾರೆ 148 ಪಾಯಿಂಟ್ಸ್, ಅಂದರೆ ಟ್ಯಾಕಿಲ್ ಮತ್ತು ರೈಡ್ ಪಾಯಿಂಟ್ಸ್ ಎರಡರಿಂದ ಸೇರಿ. ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ 88 ಪಾಯಿಂಟ್ಸು. ಇವರು ಯು ಮುಂಬಾಗೆ ಸಿಕ್ಕಿರೋ ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಾರೆ ಸುನಿಲ್ ಕುಮಾರ್. ಇವರು ಹೋದ ಸೀಸನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಪರವಾಗಿ ಆಡಿರ್ತಾರೆ, ಮತ್ತು ಇವರು ಕ್ಯಾಪ್ಟನ್ ಕೂಡ ಆಗಿರ್ತಾರೆ. ಇವರು ಸೀಸನ್ 10ನಲ್ಲಿ ಗಳಿಸ್ತಾರೆ 59 ಟ್ಯಾಕಿಲ್ ಪಾಯಿಂಟ್ಸ್, ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ 54 ಟ್ಯಾಕಿಲ್ ಪಾಯಿಂಟ್ಸ್. ನೆಕ್ಸ್ಟ್ ಬರ್ತಾರೆ ಪರ್ವೇಶ್ ಬೆನ್ಸ್ವಾಲ್. ಇವರು ಸೀಸನ್ 10ನಲ್ಲಿ ತೆಲುಗು ಟೈಟನ್ಸ್ ಪರವಾಗಿ ಆಡಿರ್ತಾರೆ, ಮತ್ತು ಆ ಸೀಸನ್ನಲ್ಲಿ ಕೇವಲ 8 ಟ್ಯಾಕಿಲ್ ಪಾಯಿಂಟ್ಸ್ನ ಗಳಿಸ್ತಾರೆ. ಮೇನ್ ಏನು ಕಾರಣ ಅಂದರೆ ಆ ಸೀಸನ್ನಲ್ಲಿ ಇವರು ಇಂಜುರಿಗೆ ಒಳಪಟ್ಟಿರ್ತಾರೆ, ಆದ್ದರಿಂದ ಇವರು 8 ಪಾಯಿಂಟ್ಸ್ಗಳನ್ನ ಮಾತ್ರ ತರೋದಕ್ಕಾಗುತ್ತೆ. ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ ಇವರು 38 ಟ್ಯಾಕಿಲ್ ಪಾಯಿಂಟ್ಸ. ನೆಕ್ಸ್ಟ್ ಬರ್ತಾರೆ ರಿಂಕು ಸಿಂಗ್. ಇವರು ಸೀಸನ್ 10ನಲ್ಲಿ ಗಳಿಸ್ತಾರೆ 28 ಪಾಯಿಂಟ್ಸ್ನ, ಮತ್ತು ಸೀಸನ್ 11ನಲ್ಲಿ ಗಳಿಸ್ತಾರೆ 45 ಟ್ಯಾಕಿಲ್ ಪಾಯಿಂಟ್ಸ್. ಮೇನ್ ಹೇಳಿದ್ರೆ ಇವ್ರು 4 ಜನ ಇವರು ಟೀಮ್ನಲ್ಲಿ ಕಂಡು ಬರ್ತಾರೆ, ಮತ್ತು ಇವರು ಪ್ಲೇಯಿಂಗ್ 7ನಲ್ಲಿ ಕೂಡ ಇದ್ದೇ ಇರ್ತಾರೆ. ಇದ್ರಂಗೆ ಮೇನ್ ಕೀ ಪ್ಲೇಯರ್ಸ್ ಇವರೇ ಆಗಿದ್ದಾರೆ. ಜಾಫರ್ ಡಾನಿಶು, ಸುನಿಲ್ ಕುಮಾರು, ಪರ್ವೇಶ್ ಬೆನ್ಸ್ವಾಲು ಮತ್ತು ರಿಂಕು ಸಿಂಗು. ಇವರು 4 ಜನ ಈ ಟೀಮ್ನಲ್ಲಿ ಮೇನ್ ಅಂತ ಹೇಳ್ಬೋದು. ಇದು ಯು ಮುಂಬಾ 2025 ಸ್ಕ್ವಾಡ್ ಅನಾಲಿಸಿಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ ಏನಾದ್ರು ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.